ಮನೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆಯಲ್ಲಿ ವರುಣ ರೌದ್ರಾವತಾರ ತಾಳಿದ್ದಾನೆ. ಬೈಲಹೊಂಗಲದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಮನೆಗಳೇ ಧರಾಶಾಹಿಯಾಗಿವೆ. ಅಂಗಡಿಗಳಿಗೆ ನೀರು ನುಗ್ಗಿ ಜನ ಪರದಾಡುವಂತಾಗಿದೆ. ದಾವಣಗೆರೆಯಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಶಂಕೆ ವ್ಯಕ್ತವಾಗಿದೆ. ಮಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಹೆಸರಿನಲ್ಲಿ ರಾಜಕಾರಣಿಯೊಬ್ಬ ಉದ್ಯಮಿಯಿಂದ ಕೋಟಿ ಹಣ ವಸೂಲಿ ಮಾಡಿದ್ದಾನೆ. ಮುಂಗಾರು ಮಳೆ ಬೆಳಗಾವಿ ಬೈಲಹೊಂಗಲದಲ್ಲಿ ರಾದ್ದಾಂತವನ್ನೇ ಸೃಷ್ಟಿಸಿದೆ. ಒಂದೇ ಕಡೆ ಏಕಕಾಲಕ್ಕೆ 8 ಮನೆಗಳು ಧರಾಶಾಹಿಯಾಗಿವೆ. ಕಲ್ಮಠ ಓಣಿಯಲ್ಲಿ ಬಾಡಿಗೆಗಿದ್ದ 8 ಕುಟುಂಬದ ಸದಸ್ಯರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದ ಆಹಾರ ಧಾನ್ಯ, ಬಟ್ಟೆ, ಪಾತ್ರೆ, ದಾಖಲೆ, ಹಣ ಸೇರಿ ಎಲ್ಲವೂ ಮಣ್ಣು ಹಾಗೂ ನೀರು ಪಾಲಾಗಿದೆ. ಸಂತ್ರಸ್ತರು ಹುಟ್ಟಿದ ಬಟ್ಟೆ ಬಿಟ್ಟು ಎಲ್ಲವನ್ನೂ ಕಳ್ಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ನಿರಾಶ್ರಿತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಬೈಲಹೊಂಗಲ ಪಟ್ಟಣದಲ್ಲೇ ಎಷ್ಟರ ಮಟ್ಟಿಗೆ ಅವಾಂತರ ಆಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ಒಂದೇ ಕಡೆ ಸರಣಿಯಾಗಿ 8 ಮನೆಗಳು ಧರೆಗುರುಳಿರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದಾಗಿದೆ. ಒಂದು ಕಡೆ ಪಾತ್ರೆ ಸೇರಿದಂತೆ ಏನು ದಿನನಿತ್ಯ ಅವರಿಗೆ ಬಳಕೆಗೆ ಬೇಕಾಗಿದ್ದು ಅವೆಲ್ಲವೂ ಕೂಡ ಕಂಪ್ಲೀಟಾಗಿ ಮಣ್ಣಿನಡಿ ಗೋಡೆ ಅಡಿ ಸಿಲುಕಿ ಹಾಳಾಗಿರುವಂಥದ್ದು. ನಮ್ಮ ಜೊತೆಗೆ ಏನು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಮಾತಾಡ್ತೇನೆ. ಆಮೇಲೆ ನಿಮ್ಮ ಪರಿಸ್ಥಿತಿ ನೋಡ್ರಿ ನಮಗೂ ಕೆಟ್ಟ ಅನಿಸ್ತಾ ಇದೆ. ಏನು ಉಳ್ದೇ ಇಲ್ಲ ನಿಮ್ಗೆ? ಏನು ಉದಯನೇ ಇಲ್ರಿ ಸರ್. ನಾವು ಮನ್ಯಾಗ ಇರಕಿಲ್ರಿ, ಎಲ್ಲ ಬರ್ಗೋಕ ಬಿದ್ದ ಬಿಟ್ಟೈತಿ. ಭಾಳ ನಿಖರಾಗೈತಿ. ಮಕ್ಕಳದು ಇರ್ಲಿಲ್ರಿ? ಯಾರು ಇರಕಿಲ್ರಿ, ಇಬ್ಬರು ಇದ್ದರಿ ಮಾಡ್ಕೊಟ್ಟವ್ರಿ. ಅವ್ರ ಗಂಡು ಮನ್ಯಾಗ ಅದಾರ್ರಿ. ಈ ಹುಡುಗಿತ್ತರಿ ಕೂಲಿ ಮಾಡ್ಯಾರ, ದುಡಿಲೆ ನಿರ್ವಹಣೆ ಇಲ್ರಿ. ಪರಿಹಾರ ಇಲ್ದ ನಿಮಗೆ ಬದುಕ ಏನ್ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಅಮ್ಮ? ನೀವ ಹೇಳಿದ್ರು ಸರ್, ಏನಾರು ಪರಿಹಾರ ನೀವ ಏನು? ಬೆಳಗಾವಿ ಬೈಲಹೊಂಗಲ ಪಟ್ಟಣದಲ್ಲಿ ನಿನ್ನೆ ಸಂಜೆ ಸುರಿದ ಮಳೆಯಿಂದಾಗಿ ಉಂಟಾದ ಅನಾನುಕೂಲ ಕಡಿಮೆನೇ ಆಗಿಲ್ಲ. ಎಪಿಎಂಸಿ ರಸ್ತೆಯಲ್ಲಿರುವ 5 ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದ್ರಿಂದ ಸಿಬ್ಬಂದಿ ಪರದಾಡುವಂತಾಯಿತು. ನಿನ್ನೆ ಸಂಜೆಯಿಂದ ನಿಂತಿರುವ ನೀರಿನಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಈವರೆಗೂ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ನಾನೀಗ ಬೆಳಗಾವಿಯ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಎಪಿಎಂಸಿ ರಸ್ತೆಯಲ್ಲಿರುವಂತಹ ಒಂದು ಕಾಂಪ್ಲೆಕ್ಸ್ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ ಎಷ್ಟರ ಮಟ್ಟಿಗೆ ಇಲ್ಲಿ ಮಳೆಯ ಎಫೆಕ್ಟ್ ಇದೆ ಅನ್ನುವಂಥದ್ದನ್ನು. ನಿನ್ನೆ ಸಂಜೆ 4 ಗಂಟೆಗೆ ಸುರಿದಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಏಕಾಏಕಿ ನೀರು ನುಗ್ಗಿ ಬಂದಿರುವಂತಹ ಕಾರಣಕ್ಕಾಗಿ ಅಂಗಡಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದವು. ಈಗ ನಮ್ಮ APMC ರೋಡ್ನೊಳಗಂತ ಇದು ಚೆನ್ನಮ್ಮ ಬ್ಯಾಂಕ್ ಕಾಂಪ್ಲೆಕ್ಸ್ ಒಳಗೆ ಇಲ್ಲಿ ಮೊದಲೇ ಇವು ತೆಗ್ಗಿನೊಳಗೆ ಇವನು ಕಟ್ಟಿದ್ರಿಂದ ಇಲ್ಲಿ ನೀರು ಹೋಗುವಂಥ ದಾಟುವಂಥ ವ್ಯವಸ್ಥೆಯನ್ನು ಏನೂ ಮಾಡಿಲ್ಲ. ಮತ್ತು ಮೇಲಾಗಿ ಇಲ್ಲಿ ಮೊದಲು ನೀರು ಬರ್ತಿತ್ತು, ಎಷ್ಟು 1 ಇಂಚು 6 ಇಂಚು 7 ಇಂಚು ಅಥವಾ 1 ಫೂಟ್ ತನಕ ನೀರು ಬರ್ತಿತ್ತು. ಬಟ್ ಈಗ ಏನಾಗಿದೆ ಅಂತಾರೆ, ಈ ನಿನ್ನೆ ಆದ ಮಳೆಗೆ ಸಿಕ್ಕಾಪಟ್ಟೆ ನೀರು ಬಂದು ಇವೆಲ್ಲ ಅಂಗಡಿಗಳೆಲ್ಲ ಜಲಾವೃತ ಆಗಿದ್ದಾವೆ. ಸಂಪೂರ್ಣ ಇಲ್ಲಿ ನೀರು ಹೋಗುವುದನ್ನು ನೀವು ನೋಡ್ಬೋದು. ಇಲ್ಲೆಲ್ಲ ಜಲಾವೃತ ಆಗ್ಯಾವ. ಮುಂದೆ ಇಲ್ಲಿ APMC ರೋಡ್ನೊಳಗೆ ಸಂಪೂರ್ಣ ಈಗ ಮೇಲ್ಗಡೆಯಿಂದ ಮೃತ್ಯುಂಜಯ ನಗರ, ವಿದ್ಯಾನಗರ, ಈಗ ಎಲ್ಲ ಕಡೆಯಿಂದ ನೀರು ಕಡೆ ಹರಿದು ಬರ್ತೈತಿ. ಈಗ ಹರಿದು ಬರೋದ್ರಿಂದ ಇಲ್ಲಿ ಕವಲಿ ನೀರು ಹೋಗುವಂಥ ವ್ಯವಸ್ಥೆ, ಮೊದಲು ರಸ್ತೆಯಿಂದ ಕವಲಿಗೆ ನೀರು ಹೋಗುವಂಥ ವ್ಯವಸ್ಥೆ ಇತ್ತು. ಅಲ್ಲಿ ಹೋಲ್ಗಳನ್ನ ಬಿಟ್ಟಿದ್ರು. ಆ ಹೋಲ್ಗಳೊಳಗೆ ನೀರು ಪಾಸ್ ಆಕಿತ್ತು. ಹೋಲ್ಗಳೊಳಗೆ ನೀರು ಪಾಸಾಗಿ ಅದು ಕವಲಿ ಮುಖಾಂತರ ನೀರು ದಾಟ್ತಿತ್ತು. ಬಟ್ ಈಗ ಇವು ಒಂದು ಸ್ವಲ್ಪ ವ್ಯವಸ್ಥೆ, ಸರಿಯಾದ ವ್ಯವಸ್ಥೆ ಒಳಗೆ ಈ ಫ್ಲೋರಿಂಗ್ಸು ಇವು ಏನು ಮಾಡೇ ಇಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಆ ನೀರು ರಸ್ತೆಯಿಂದ ಕವಲಿಗೆ ಹೋಗುವಂಥ ನೀರು ನೇರವಾಗಿ ಅಂಗಡಿಗೆ ಹರಿದು ಬರುವಂಥ ವ್ಯವಸ್ಥೆ ಆಗಿದೆ. ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರಿಸಿದೆ. ಭಟ್ಕಳದ ಸರ್ಕಾರಿ ಆಸ್ಪತ್ರೆಯೊಳಗೆ ಮಳೆ ನೀರು ನುಗ್ಗಿದ್ರಿಂದ ರೋಗಿಗಳು ಪರದಾಡುವಂತಾಗಿದೆ. ಆಸ್ಪತ್ರೆಗೆ ಸ್ವಾಗತ ಕೊಠಡಿ, ವಿವಿಧ ವಾರ್ಡ್ಗೆ ನುಗ್ಗಿದ ಮಳೆ ನೀರು ಅವಾಂತರ ಸೃಷ್ಟಿ ಮಾಡಿದೆ. ಚರಂಡಿ ಬ್ಲಾಕ್ ಆಗಿದ್ರಿಂದ ಮಳೆ ನೀರು ದಿಢೀರಂತ ಆಸ್ಪತ್ರೆಗೆ ನುಗ್ಗಿತು. ಆಸ್ಪತ್ರೆ ಪ್ರವೇಶಿಸಿದ ನೀರನ್ನ ಸಿಬ್ಬಂದಿ ಹೊರಹಾಕಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಮತ್ತು ನಾಳೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಜಿಲ್ಲಾದ್ಯಂತ ಮೋಡ ಮುಸುಕಿದ ವಾತಾವರಣ ಇದ್ದು ಯಾವುದೇ ಸಮಯದಲ್ಲೂ ಭಾರೀ ಮಳೆ ಸುರಿಯುವ ಸಾಧ್ಯತೆ ಇದೆ. ಪ್ರವಾಸಿಗರು ಸಮುದ್ರಕ್ಕಿಳಿಯದಂತೆ ಉಡುಪಿ ಜಿಲ್ಲಾಡಳಿತ ಕಟ್ಟಪ್ಪಣೆ ಮಾಡಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 3 ದಿನ ಭಾರೀ ಮಳೆಯ ಮುನ್ಸೂಚನೆ ಇದೆ. ಇವತ್ತು, ನಾಳೆ, ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ನದಿ ತೀರ, ತಗ್ಗು ಪ್ರದೇಶಗಳಿಗೆ ಜನ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ತಾಲೂಕು ಮಟ್ಟದಲ್ಲಿ ನೋಡಲ್ ಅಧಿಕಾರಿ ನೇಮಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತದಿಂದ ಸಹಾಯವಾಣಿ ಆರಂಭಿಸಲಾಗಿದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿರುವ ಶಂಕೆ ವ್ಯಕ್ತವಾಗಿದೆ.
ಪ್ರಕರಣ ಸಂಬಂಧ ಬಸವಾಪಟ್ಟಣ ಪೊಲೀಸರು 10 ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. ಕೃತ್ಯದ ಬಳಿಕ ದುಷ್ಕರ್ಮಿಗಳು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ರು. ಹೇಯ ಕೃತ್ಯದ ವಿಡಿಯೋ ಮಾಡಿದವರು ಜಾಲತಾಣದಲ್ಲಿ ಹರಿಬಿಟ್ಟವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಘಟನಾ ಸ್ಥಳಕ್ಕೆ ದಾವಣಗೆರೆ ಎಸ್ಪಿ ಡಾಕ್ಟರ್ ಎಚ್.ಟಿ. ಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರಿನ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡ ಹನಿ ಟ್ರ್ಯಾಪ್ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಅಶ್ಲೀಲ ವಿಡಿಯೋ ಬಳಸಿ ಉದ್ಯಮಿಯಿಂದ ಬರೋಬ್ಬರಿ 2,77,00,000 ದೋಚಿದ್ದಾನೆ ಅಂತ ಆರೋಪಿಸಲಾಗಿದೆ. ಮಂಗಳೂರು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಮತ್ತು ಜಿತೇಶ್ ಎಂಬಾತನಿಂದ ಈ ಕೃತ್ಯ ಆಗಿದೆ. 2024ರಲ್ಲೇ ಪ್ರಸಿದ್ಧ ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡಾ ತೋಡಿದ್ರು. ಉದ್ಯಮಿ ಜೊತೆಗಿನ ಅಶ್ಲೀಲ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಆಟ ಶುರು ಮಾಡಿದ್ರು. 2 ವರ್ಷಗಳ ಕಾಲ ನಿಜಾಮ್ 2,77,00,000 ರೂಪಾಯಿನಷ್ಟು ಹಣ ವಸೂಲಿ ಮಾಡಿದ್ದ. ಆದರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾದ ಜಿತೇಶ್ ಜೀವಂತ ಇರೋದು ನೋಡಿದ ಮೇಲೆ ಉದ್ಯಮಿ ಶಾಕ್ ಆಗಿ ಕೊನೆಗೆ ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ಉದ್ಯಮಿ ಕೊಟ್ಟ ದೂರಿನ ಆಧಾರದಲ್ಲಿ ಈಗ ಜಿತೇಶ್ ಮತ್ತು ನಿಜಾಮ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನಲ್ಲಿ ಉದ್ಯಮಿಗೆ ಹನಿ ಟ್ರಾಪ್ ಹೆಣೆದಿದ್ದ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ನಕಲಿ ಫೋಟೋಗಳನ್ನು ಸೃಷ್ಟಿ ಮಾಡುತ್ತಿದ್ದ. ಎಐ ಮೂಲಕ ಕಾಂಗ್ರೆಸ್ ನಾಯಕರ ಜೊತೆಗಿರುವ ಫೋಟೋಗಳನ್ನು ರೂಪಿಸಿದ್ದ. ಸಿಎಂ ಡಿಕೆ ಶಿವಕುಮಾರ್, ದಳಪತಿ ವಿಜಯ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸೇರಿದಂತೆ ವಿವಿಧ ಗಣ್ಯರ ಜೊತೆಗಿರುವ ಫೋಟೋಗಳನ್ನು ಸೃಷ್ಟಿಸಿದ್ದ. ಚಾಟ್ ಜಿಪಿಟಿಯಲ್ಲಿ ತಮಿಳುನಾಡು ಸಿಎಂ ವಿಜಯ್ ಜೊತೆಗಿನ ಫೋಟೋವನ್ನು ರೂಪಿಸಿದ್ದ ಎನ್ನುವುದು ಪೊಲೀಸ್ ತನಿಖೆಯಲ್ಲಿ ತಿಳಿದುಬಂದಿದೆ. ಬಳ್ಳಾರಿಯ ಯುವಕ ಸ್ನೇಹಿತನ ಬರ್ತ್ಡೇ ಅಂತ ಹೋಗಿದ್ದ. ಆದ್ರೀಗ ಆತ ಹೆಣವಾಗಿ ಪತ್ತೆಯಾಗಿದ್ದಾನೆ. ಬೆಳಗಾವಿಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿಯೇ ನಡೆದು ಹೋಗಿದೆ. ಚಿಕ್ಕಮಗಳೂರಿನಲ್ಲಂತೂ ಬಿಜೆಪಿ ಮುಖಂಡ ದರ್ಪ ತೋರಿತಾನೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ 2 ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಆಂಡರ್ಸನ್ ಪೇಟೆ ನಿವಾಸಿ ಶರತ್ ಕುಮಾರ್ ಹಾಗೂ ರಾಬರ್ಟ್ಸನ್ ಪೇಟೆಯ ಅಜಯ್ ಕುಮಾರ್ ಅವರನ್ನ ದಾವಣಗೆರೆ ಜಿಲ್ಲೆಯ ಕೆಟಿಜೆ ನಗರ ಠಾಣೆ ವ್ಯಾಪ್ತಿಗೆ ಗಡೀಪಾರು ಮಾಡಲಾಗಿದೆ. ರೌಡಿ ಶೀಟರ್ ಶರತ್ ಕುಮಾರ್ ವಿರುದ್ಧ 1 ಕೊಲೆ, 4 ಕೊಲೆ ಯತ್ನ, 3 ಹಲ್ಲೆ, 1 ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಸೇರಿದಂತೆ 43 ಪ್ರಕರಣಗಳು ದಾಖಲಾಗಿದ್ವು. ಇನ್ನು ಮತ್ತೊಬ್ಬ ರೌಡಿ ಶೀಟರ್ ಅಜಯ್ ಕುಮಾರ್ ವಿರುದ್ಧ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮಾದಕ ವಸ್ತುಗಳ ಮಾರಾಟ ಮಾಡಿದ ಕೇಸ್ ದಾಖಲಾಗಿತ್ತು. ಈಗ ಈ ಇಬ್ಬರನ್ನ ಗಡೀಪಾರು ಮಾಡಿ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಆದೇಶ ಹೊರಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಅರಕೇರಾದಲ್ಲಿ ಕದ್ದ ಮೊಬೈಲ್ ಬಳಸಿ ಸಿಎಸ್ಸಿ ಕೇಂದ್ರದಲ್ಲಿ 2.5 ಲಕ್ಷ ರೂಪಾಯಿ ಫೋನ್ ಪೇ ಮಾಡಿಸಿಕೊಂಡು ನಗದು ಪಡೆದ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಮೆಡಿಕಲ್ ಎಮರ್ಜೆನ್ಸಿ ಅಂತ ಸುಳ್ಳು ಹೇಳಿದ ಕಳ್ಳರ ಮಾತು ನಂಬಿ ನಗದು ನೀಡಿದ ಮಲ್ಲಿಕಾರ್ಜುನ ಹಾಗೂ ಮಹಾಂತೇಶ್ ತಂಡದ ಬ್ಯಾಂಕ್ ಖಾತೆಗಳನ್ನು ಪೊಲೀಸರು ಫ್ರೀಸ್ ಮಾಡಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ಕಳ್ಳರು 1,000 ರೂಪಾಯಿಗೆ 10 ರೂಪಾಯಿ ಕಮಿಷನ್ ನೀಡುವುದಾಗಿಯೂ ಆಮಿಷ ಒಡ್ಡಿದ್ದರು. ಇದನ್ನು ನಂಬಿದ ಯುವಕರು ಒಟ್ಟು 3 ಮಳಿಗೆಗಳಿಂದ ಸುಮಾರು 2.5 ಲಕ್ಷ ರೂಪಾಯಿ ಹಣದ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಕಳ್ಳರಿಗೆ ನಗದು ಕೊಟ್ಟಿದ್ದಾರೆ. ಆದರೆ ಈ ಇಬ್ಬರು ವ್ಯಕ್ತಿಗಳು ಕದ್ದ ಮೊಬೈಲ್ನಿಂದ ಯುಪಿಐ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಎಂಬ ಸತ್ಯ ಯುವಕರಿಗೆ ತಿಳಿದಿರಲಿಲ್ಲ ಅಂತ ತಿಳಿದು ಬಂದಿದೆ. ನೀವು ಯಾವುದೇ ಅಮೌಂಟ್ ಟ್ರಾನ್ಸ್ಫರ್ ಆಗೋ ಮುಂಚೆ ಯು ಪ್ಲೀಸ್ ವೆರಿಫೈ ದ ರೆಸಿಪಿಯೆಂಟ್ ಯಾರು ಹೋಗ್ತಾ ಇದ್ದಾರೆ, ಅವ್ರದ್ದು ನೀವು ಆಧಾರ್ ಕಾರ್ಡ್, ಅವ್ರದ್ದು ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆ್ಯಂಡ್ ದೆರ್ ಈಸ್ ಎ ಲಿಮಿಟ್ ಆಲ್ಸೋ ದ್ಯಾಟನ್ನು ಟ್ರಾನ್ಸ್ಫರ್ ಮಾಡಿಸ್ಬೋದಕ್ಕೆ. ಸೊ ಅದನ್ನು ಫುಲ್ ವೆರಿಫೈ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿ. ಯಾರೋ ಒಬ್ಬರು ಫೋನ್ ಮಾಡಿ ಏನೋ ಹೇಳಿದರೆ ಯು ಪ್ಲೀಸ್ ಡೋಂಟ್ ಟ್ರಾನ್ಸ್ಫರ್ ಇಟ್. ದೆರ್ ಈಸ್ ಫ್ರಮ್ ಸೆಂಡರ್ ಟು ರಿಸೀವರ್. ಸೊ ಸೆಂಡರ್ದು ಎಲ್ಲ ಡೀಟೇಲ್ಸ್ ವೆರಿಫೈ ಮಾಡಿ, ರಿಸೀವರ್ದು ಎಲ್ಲ ಡೀಟೇಲ್ಸ್ ವೆರಿಫೈ ಮಾಡಿ. ಓನ್ಲಿ ವೆನ್ ದ ರಿಸೀವರ್ ಈಸ್ ಕನ್ಫರ್ಮ್ ದೆನ್ ಓನ್ಲಿ. ಯಾರೋ ನಿಮಗೆ ಹೇಳ್ತಾರೆ ನೀವು ಟ್ರಾನ್ಸ್ಫರ್ ಮಾಡೋದು, ದಟ್ ಈಸ್ ನಾಟ್ ಕರೆಕ್ಟ್. ಕುಖ್ಯಾತ ಕಳ್ಳ ಶಿಗ್ಲಿ ಬಸ್ಯಾ ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕಡಿಮೆ ಹಣಕ್ಕೆ ಚಿನ್ನ ನೀಡುವ ಆಮಿಷ ಒಡ್ಡಿ ಮೋಸ ಮಾಡಿದ ಆರೋಪ ಎದುರಿಸ್ತಾ ಇದ್ದಾನೆ. ತನ್ನ ಬಳಿ ಕಳ್ಳತನ ಮಾಡಿದ 10 ಗ್ರಾಂ ಚಿನ್ನವನ್ನ 60,000 ಕೊಡುವುದಾಗಿ ಶಿಗ್ಲಿ ಬಸ್ಯಾ ಶಾಮನೂರು ನಿವಾಸಿ ಗುರುರಾಜಗೆ ಹೇಳಿದ್ದ. ಈತನ ಮಾತಿಗೆ ಮರುಳಾದ ಗುರುರಾಜ್ 60,000 ರೂಪಾಯಿ ಕೊಟ್ಟಿದ್ರು. ಇಲ್ಲದೆ ಫೋನ್ ಪೇ ಮೂಲಕವೂ 10,000 ಕಳುಹಿಸಿದ್ರು. ಈಗ ಚಿನ್ನವೂ ಇಲ್ಲದೆ ಹಣವೂ ಇಲ್ಲದೆ ಕಂಗಾಲಾದ ಗುರುರಾಜು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತಲೆಮರೆಸಿಕೊಂಡಿರುವ ಶಿಗ್ಲಿ ಬಸ್ಯಾನಿಗಾಗಿ ಜಗಳೂರು ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೊಪ್ಪಳದಲ್ಲಿ ಮತ್ತೆ ಯೂರಿಯಾ ಗೊಬ್ಬರ ಗದ್ದಲ ಶುರುವಾಗಿದೆ. ಗೊಬ್ಬರ ಪಡೆಯೋದಕ್ಕೆ ಅನ್ನದಾತರು ಹೈರಾಣಾಗಿದ್ದಾರೆ. ಕಲಬುರಗಿಯಲ್ಲಿ ಮನೆಯೊಂದು ಸುಟ್ಟು ಕರಕಲಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಮೈಸೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ 280 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ.
ಕೊಪ್ಪಳದಲ್ಲಿ ಮತ್ತೆ ಯೂರಿಯಾ ಗೊಬ್ಬರ ಗಲಾಟೆಯಾಗಿದೆ. ಗದಗ ರಸ್ತೆಯ ಎಪಿಎಂಸಿ ಆವರಣದಲ್ಲಿ ರೈತರು ಗದ್ದಲ ಎಬ್ಬಿಸಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ಗೊಬ್ಬರಕ್ಕಾಗಿ ಕಾಯುತ್ತಿದ್ದ ರೈತರಿಗೆ ಮಧ್ಯಾಹ್ನ 12 ಗಂಟೆಯಾದರೂ ಗೊಬ್ಬರ ಸಿಕ್ಕಿರಲಿಲ್ಲ. ಗೊಬ್ಬರ ವಿತರಣೆ ಶುರುವಾಗ್ತಿದ್ದಂತೆ ಕ್ಯೂನಲ್ಲಿ ಗೊಂದಲ ಉಂಟಾಗಿದೆ. ಜೊತೆಗೆ ಒಂದೇ ಚೀಲ ಗೊಬ್ಬರ ನೀಡುತ್ತಿರುವುದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಆಕ್ರೋಶ ಹಿನ್ನೆಲೆಯಲ್ಲಿ ಕೊನೆಗೂ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ನಿಯಂತ್ರಿಸಿದ್ದಾರೆ. ಕಲಬುರಗಿಯಲ್ಲಿ ಆಕಸ್ಮಿಕ ಬೆಂಕಿಗೆ ಮನೆಯೊಂದು ಸುಟ್ಟು ಕರಕಲಾಗಿದೆ. ಚಿತ್ತಾಪುರ ತಾಲೂಕಿನ ಸಾತನೂರು ಗ್ರಾಮದಲ್ಲಿ ಈ ಅಗ್ನಿ ಅನಾಹುತವಾಗಿದೆ. ಈರಣ್ಣ ವಿಶ್ವಕರ್ಮ ಎಂಬವರಿಗೆ ಸೇರಿದ ಮನೆ ಇದಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಸಾಧ್ಯತೆ ಇದೆ. ಮನೆಯಲ್ಲಿನ ನಗದು ಸೇರಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರ ಕಾರು ಮುಳುಗಡೆಯಾಗಿದ್ದು, ಕಾರಿನೊಳಗೆ ಯಾರೂ ಇಲ್ಲದ್ದರಿಂದ ಅನಾಹುತ ತಪ್ಪಿದೆ. ಎಚ್ಡಿ ಕೋಟೆ ತಾಲೂಕಿನ ಉದ್ದೂರು ಸಮೀಪ ಈ ಘಟನೆ ನಡೆದಿದೆ. ಕಾರನ್ನು ಇಳಿಜಾರಿನಲ್ಲಿ ನಿಲ್ಲಿಸಿದ್ರಿಂದ ಅವಘಡ ಸಂಭವಿಸಿದೆ. ಕ್ರೇನ್ ಸಹಾಯದಿಂದ ನೀರಿನಲ್ಲಿ ಮುಳುಗಿದ್ದ ಕಾರನ್ನ ಹೊರತೆಗೆಯಲಾಗಿದೆ. ಕೋಲಾರದಲ್ಲಿ ಚಿನ್ನದ ಸರ ಕಸಿದು ಪರಾರಿಯಾಗಿದ್ದ ಕಳ್ಳನನ್ನು 24 ಗಂಟೆಯೊಳಗೆ ಬಂಧಿಸಲಾಗಿದೆ. ಬಂಗಾರಪೇಟೆ ಪೊಲೀಸರು ಕೆಜಿಎಫ್ ಕೋರಮಂಡಲ ನಿವಾಸಿ ವಿಘ್ನೇಶ್ ಅಲಿಯಾಸ್ ವಿಕಿಯನ್ನ ದಸ್ತಗಿರಿ ಮಾಡಿದ್ದಾರೆ. ಈತ ಬಂಗಾರಪೇಟೆ ತಾಲೂಕಿನ ಐಮಸಾಪುರ ಗ್ರಾಮದ ಭವಾನಿ ಎಂಬ ಮಹಿಳೆಯ ಚಿನ್ನದ ಸರ ಕದ್ದೊಯ್ದಿದ್ದ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನದಲ್ಲಿ ಬಂದು ಈ ಕೃತ್ಯವೆಸಗಿದ್ದ. ಈಗ ಆರೋಪಿಯನ್ನ ಬಂಧಿಸಿದ್ದು 1,20,000 ಮೌಲ್ಯದ 10 ಗ್ರಾಂ ಚಿನ್ನದ ಸರ ಜಪ್ತಿ ಮಾಡಿದ್ದಾರೆ. ಅಲ್ಲದೆ ಕೃತ್ಯಕ್ಕೆ ಬಳಸಿದ ಸ್ಕೂಟರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಟ್ರಕ್ನಲ್ಲಿ ತೆಂಗಿನ ಸಸಿಗಳ ನಡುವೆ ಗಾಂಜಾ ಅಡಗಿಸಿಟ್ಟಿದ್ದ 4 ಆರೋಪಿಗಳನ್ನು ಮೈಸೂರಿನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಸೈಯದ್ ಮಜಾರ್, ಮುದಾಸಿರ್ ಅಹಮದ್, ಮೊಹಮ್ಮದ್ ಜುಬೇರ್, ಅಬುಬಕರ್ ಸಿದ್ದಿಕ್ ಎಂಬವರನ್ನ ಸೆರೆ ಹಿಡಿದಿದ್ದಾರೆ. ಬಂಧಿತರಿಂದ 1.40 ಕೋಟಿ ಮೌಲ್ಯದ 280 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಮೈಸೂರು ಮಳವಳ್ಳಿ ಹೆದ್ದಾರಿಯಲ್ಲಿ ಗಾಂಜಾ ಸಾಗಿಸುತ್ತಿದ್ದಾಗ ಆರೋಪಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನ ಅವಲಹಳ್ಳಿ ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ 50 ಡಿಟೋನೇಟರ್ ಕಡ್ಡಿ ಹಾಗೂ 225 ಜಿಲೆಟಿನ್ ಕಡ್ಡಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಾಡ ಅಗ್ರಹಾರ ಬಳಿ ಈ ಸ್ಫೋಟಕಗಳನ್ನು ಪತ್ತೆ ಹಚ್ಚಲಾಗಿದೆ. ವೆಂಕಟರಾಮರೆಡ್ಡಿ ಎಂಬಾತನ ಬಳಿ ಸ್ಫೋಟಕಗಳು ಪತ್ತೆಯಾಗಿದ್ದು, ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಸ್ಫೋಟಕಗಳನ್ನು ಸಂಗ್ರಹಿಸಿ ಇಟ್ಟಿರುವುದು ವಿಚಾರಣೆ ವೇಳೆ ಬಯಲಾಗಿದೆ. ಬಂಡೆ ಒಡೆಯಲು ಅಥವಾ ಬೇರೆ ಯಾವ ಕಾರಣಕ್ಕೆ ಸಂಗ್ರಹಿಸಿದ್ದಾರಾ ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ.